ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಿಹಾರದ ರಾಜಕಾರಣದಲ್ಲಾಗ್ತಿರುವಂತಹ ಡೆವಲಪ್ಮೆಂಟ್ಗಳ ಬಗ್ಗೆ ಕ್ಷಣ ಕ್ಷಣಕ್ಕೂ ನಿಮಗೆ ಮಾಹಿತಿಯನ್ನು ಕೊಡುತ್ತಲೇ ಇದ್ದೆ. ಅಲ್ಲೇನಾಗ್ತಾ ಇದೆ, ನಿತೀಶ್ ಕುಮಾರ್ ಮತ್ತೆ ಪಲ್ಟಿ ಹೊಡೆಯುವಂತಹ ಸಾಧ್ಯತೆಗಳಿದೆಯಾ, ಇದೆಲ್ಲದರ ಕುರಿತಾಗಿ ಈ ಹಿಂದೆ ವಿಡಿಯೋ ಮಾಡಿ ಬಹಳ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈಗ ಮಿತ್ರರೇ, ಸದ್ಯಕ್ಕೆ ಬಿಹಾರದ ರಾಜಕಾರಣ ಒಂದು ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದೆ. ಯಾಕಂದ್ರೆ ಕಳೆದ 10-15 ದಿನಗಳಿಂದ ನಿತೀಶ್ ಕುಮಾರ್ RJD ಜೊತೆಗೆ ಸೇರಿಬಿಡ್ತಾರ, INDIA ಕೂಟಕ್ಕೆ ಹೋಗ್ಬಿಡ್ತಾರ, ರಾಜೀನಾಮೆ ಕೊಟ್ಟೇ ಬಿಡ್ತಾರೆ, ಇಂತಹ ಸನ್ನಿವೇಶಗಳು ನಿರ್ಮಾಣ ಆಗಿತ್ತು. ಒಂದು ಹಂತದಲ್ಲಿ ಕದನ ಕುತೂಹಲದಂತಿತ್ತು. ಇದರ ನಡುವೆ ಲಾಲು ಪ್ರಸಾದ್ ಯಾದವ್ ಕೂಡ ನಿತೀಶ್ ಕುಮಾರ್ಗೆ ಆಫರ್ ಕೊಟ್ಟಿದ್ರು, ಬರೋದಾದ್ರೂ ಬನ್ನಿ, ನಮ್ ಗೇಟ್ ಓಪನ್ ಇದೆ ಅಂತ. ಆಗ ಮಿತ್ರರೇ, ಎಲ್ಲರೂ ಏನಂದ್ಕೊಂಡಿದ್ರು ಗೊತ್ತಾ, ನಿತೀಶ್ ಕುಮಾರ್ ಪಲ್ಟಿ ಹೊಡೆಯೋದು ಫಿಕ್ಸ್. ಯಾಕಂತಂದ್ರೆ ಲಾಲು ಪ್ರಸಾದ್ ಯಾದವ್ ಓಪನ್ ಆಫರ್ ಮಾಡಿದ್ದಾರೆ ಅಂದ್ರೆ ಬಿಹಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಎಲ್ಲರೂ ಮಾತನಾಡಿಕೊಳ್ಳುವಂತಾಗಿತ್ತು. ಮಾಧ್ಯಮಗಳಲ್ಲೂ ಕೂಡ ನಿರಂತರವಾಗಿ ಈ ರೀತಿಯ ಸುದ್ದಿಗಳನ್ನು ಪ್ರಕಟಿಸಲಾಗ್ತಾ ಇತ್ತು. ಆದ್ರೆ ಫೈನಲಿ ನಿತೀಶ್ ಕುಮಾರ್ RJDಯ ಲಾಲು ಪ್ರಸಾದ್ ಯಾದವ್ಗೆ ಹಲ್ವಾ ತಿನ್ನಿಸಿದ್ದಾರೆ. ತನ್ನ ಅಂತಿಮ ನಿರ್ಧಾರವನ್ನು ತಿಳಿಸುವ ಮೂಲಕ ಬಿಹಾರದ ರಾಜಕಾರಣ ಮುಂದೆ ಯಾವ ದಿಕ್ಕಿನತ್ತ ಸಾಗುತ್ತೆ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ನಿತೀಶ್ ಕುಮಾರ್ ಫೈನಲಿ ಏನು ನಿರ್ಧಾರ ಕೈಗೊಂಡ್ರು? ಅವರು NDA ಜೊತೆಗೆ ಉಳ್ಕೊಳ್ತಾರ ಅಥವಾ RJD ಜೊತೆಗೆ ಮತ್ತೆ ಕೈ ಜೋಡಿಸ್ತಾರ? ಬಿಹಾರದಲ್ಲಿ ಮುಂದೇನಾಗುತ್ತೆ? ನಿತೀಶ್ ಕುಮಾರ್ ಅವರು ಈ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಏನು ಕಾರಣ? ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಬಿಹಾರದಲ್ಲಿ ನಿತೀಶ್ ಕುಮಾರ್ ಈ ಹಿಂದೆಯೇ ಒಂದು ಘೋಷಣೆ ಮಾಡಿದ್ರು. ಯಾವಾಗ ಅವರು INDIA ಕೂಟವನ್ನು ತೊರೆದು NDA ಕೂಟಕ್ಕೆ ವಾಪಸ್ ಮರಳಿದ್ರು, ಆ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಮೋದಿಯ ಮುಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಇನ್ಯಾವತ್ತೂ ಕೂಡ ನಾನು ತಪ್ಪು ಮಾಡೋದಿಲ್ಲ, ನಾನು NDAದಲ್ಲೇ ಮುಂದುವರಿತೀನಿ, ಹೀಗಂತ ನಿತೀಶ್ ಕುಮಾರ್ ಘೋಷಣೆ ಮಾಡಿದ್ರು. ಮಿತ್ರರೇ, ಈ ರಾಜಕಾರಣಿಗಳ ಮಾತಿಗೆ ಏನು ಬೆಲೆ ಇರುತ್ತೆ ಹೇಳಿ? ಈಗ ಹೇಳಿರ್ತಾರೆ, ಇನ್ನೊಂದು ಸ್ವಲ್ಪ ಸಮಯಕ್ಕೆ ಬದಲಾಗಬಹುದು. ಅದಕ್ಕೆ ಪೂರಕವಾಗಿ ಕಳೆದ 15 ದಿನಗಳಿಂದ ನಿರಂತರವಾಗಿ ಬಿಹಾರದಿಂದ ಅನೇಕ ಸುದ್ದಿಗಳು ಬರೋದಕ್ಕೆ ಶುರುವಾಗಿತ್ತು. ಆ ಸುದ್ದಿಗಳು ಯಾಕೆ ಬರೋದಕ್ಕೆ ಆರಂಭ ಆಯಿತು ಅಂತ ನಿಮಗೆ ಹೇಳಿದ್ದೆ. ಮೊದಲನೇದಾಗಿ ಅಮಿತ್ ಶಾ ಅವರ ಒಂದು ಸ್ಟೇಟ್ಮೆಂಟ್. ಅವರು ಇಂಡಿಯಾ ಟುಡೇಗೆ ಒಂದು ಇಂಟರ್ವ್ಯೂ ಕೊಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಅವರಿಗೊಂದು ಪ್ರಶ್ನೆ ಕೇಳಲಾಗುತ್ತೆ, ಬಿಹಾರದಲ್ಲಿ ನಿತೀಶ್ ಕುಮಾರ್ ನೇತೃತ್ವದಲ್ಲೇ ಮುಂದಿನ ಚುನಾವಣೆಯನ್ನು ಎದುರಿಸ್ತೀರಾ? ಅದಕ್ಕೆ ಅಮಿತ್ ಶಾ ಹೇಳ್ತಾರೆ, ನಾವೆಲ್ಲ ಕೂತು ತೀರ್ಮಾನ ಮಾಡ್ತೀವಿ ಅಂತ. ಮಿತ್ರರೇ, ಇದು ಏನು ಸಂದೇಶ ಹೋಯಿತು ಅಂತಂದರೆ, ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆಗೆ ಹೇಗೆ BJP ಚಳ್ಳೆಹಣ್ಣನ್ನು ತಿನ್ನಿಸ್ತೋ ಅದೇ ರೀತಿಯಾಗಿ ನಿತೀಶ್ ಕುಮಾರ್ಗೂ ಕೂಡ ಆಗುತ್ತೆ. ಬಿಹಾರದಲ್ಲಿ ಮುಂದೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗೋದು ಕಷ್ಟ ಇದೆ ಎನ್ನುವ ರೀತಿಯಲ್ಲಿ ಚರ್ಚೆ ಮಾಡಲಾಯಿತು. ಆ ರೀತಿಯ ವಿಶ್ಲೇಷಣೆಗಳು ಕೇಳಿ ಬರೋದಕ್ಕೆ ಶುರುವಾಯಿತು. ಇದಕ್ಕೆ ಪೂರಕವಾಗಿ ಬಿಹಾರದ ಉಪಮುಖ್ಯಮಂತ್ರಿಗಳಾಗಿದ್ದಂತಹ ವಿಜಯ್ ಕುಮಾರ್ ಸಿನ್ಹಾ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ, ಬಿಹಾರದಲ್ಲಿ ಯಾವತ್ತು BJP ಸ್ವಂತ ಬಲದ ಸರ್ಕಾರವನ್ನು ರಚಿಸುತ್ತೋ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ನಿಜವಾದ ಶ್ರದ್ಧಾಂಜಲಿ ಅಂತ ಹೇಳಿಬಿಡ್ತಾರೆ. ಅಲ್ಲಿಗೆ ಮಿತ್ರರೇ, ಬಹಳ ಸ್ಪಷ್ಟವಾಗುತ್ತೆ, BJP ಬಿಹಾರದಲ್ಲಿ ಸ್ವಂತ ಬಲದಲ್ಲಿ ಸರ್ಕಾರ ರಚಿಸೋದಕ್ಕೆ ಯತ್ನ ಮಾಡ್ತಾ ಇದೆ. ನಿತೀಶ್ ಕುಮಾರ್ ಅವರನ್ನ ಹೊಸಕಿ ಹಾಕುತ್ತೆ, JDU ಅನ್ನ ಬಲಿ ಪಡೆಯುತ್ತೆ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಹೀಗಾಗಿ ನಿತೀಶ್ ಕುಮಾರ್ ಒಂದು ಅಂತರವನ್ನು BJPಯ ಜೊತೆಗೆ ಕಾಯ್ದುಕೊಂಡ್ರು. ಸಭೆ ಸಮಾರಂಭಗಳಿರಬಹುದು, ಮಾಧ್ಯಮಗಳ ಮುಂದೆ ಬರೋದಿರಬಹುದು, ಎಲ್ಲದನ್ನ ಕಡಿಮೆ ಮಾಡಿಬಿಟ್ರು. ಎಲ್ಲಿ ಮಾಧ್ಯಮಗಳಿರ್ತಾವೋ ಅಲ್ಲಿ ನಿತೀಶ್ ಕುಮಾರ್ ಕಾಣಿಸ್ಕೊಳ್ತಾ ಇರೋದಿಲ್ಲ, ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರೋದಿಲ್ಲ. ಇದಕ್ಕೆ ಪೂರಕವಾಗಿ ದೆಹಲಿಯಲ್ಲೂ ಒಂದಷ್ಟು ಬೆಳವಣಿಗೆಗಳು ನಡೆಯುತ್ತೆ. ನಿತೀಶ್ ಕುಮಾರ್ ಮನಮೋಹನ್ ಸಿಂಗ್ ಅವರ ಕುಟುಂಬಸ್ಥರನ್ನ ಭೇಟಿಯಾಗೋದಕ್ಕೆ ದೆಹಲಿಗೆ ಬರ್ತಾರೆ. ಆದರೆ ಬಹಳ ಸ್ಪಷ್ಟವಾಗಿ ಗೊತ್ತಿದ್ದಂತಹ ವಿಚಾರ ಏನು ಕೇಳಿದ್ರೆ, ನಿತೀಶ್ ಕುಮಾರ್ ರಾಜಕೀಯಕ್ಕೋಸ್ಕರವಾಗಿ ದೆಹಲಿಗೆ ಬರ್ತಾ ಇದ್ದಾರೆ. ಅವರು ನರೇಂದ್ರ ಮೋದಿ ಅವರಿಂದ ಕ್ಲಿಯರೆನ್ಸ್ ಪಡೆಯೋದಕ್ಕೆ ಬರ್ತಾ ಇದ್ದಾರೆ. ಮುಂದಿನ ಚುನಾವಣೆ ನನ್ನ ನೇತೃತ್ವದಲ್ಲೇ ಆಗಬೇಕು, ನನಗೆ BJP ಬೆಂಬಲ ಕೊಡಬೇಕು, ಇದನ್ನು ಮೋದಿ ಬಾಯಿಯಿಂದ ಹೇಳಿಸಬೇಕು ಅಂತ ಹೇಳಿ ಆ ಉದ್ದೇಶ ಇಟ್ಕೊಂಡೇ ಅವರು ದೆಹಲಿಗೆ ಬಂದಿದ್ರು. ಆದರೆ ಮೋದಿ ಏನು ಮಾಡ್ತಾರೆ, ನಿತೀಶ್ ಕುಮಾರ್ ಅವರನ್ನು ಭೇಟಿಯಾಗೋದಕ್ಕೆ ಒಪ್ಪೋದಿಲ್ಲ, ನನಗೆ ಟೈಮ್ ಇಲ್ಲ ಅಂತ ಹೇಳಿ ಕಳುಹಿಸ್ತಾರೆ. ಜೊತೆಗೆ ನೀವು ಬೇಕಾದರೆ ನಡ್ಡಾ ಜೊತೆಗೆ ಮಾತನಾಡಿ ಅಂತ ಹೇಳಿ ನರೇಂದ್ರ ಮೋದಿ ಮೆಸೇಜ್ ಪಾಸ್ ಮಾಡ್ತಾರೆ. ಅತ್ತ ಕಡೆಯಲ್ಲಿ ನಡ್ಡಾ ಕೂಡ ಒಂದಷ್ಟು ಸಮಯ ಕಾಯಿಸಿ ನಿತೀಶ್ ಕುಮಾರ್ಗೆ ಸಮಯ ಕೊಡೋದಿಲ್ಲ. ನಿತೀಶ್ ಕುಮಾರ್ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಬಿಹಾರಕ್ಕೆ ವಾಪಸ್ ಹೋಗ್ತಾರೆ. ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು, ಬಿಹಾರದಲ್ಲಿ ಏನೋ ಪಲ್ಟಿ ಆಗಬಹುದು, ನಿತೀಶ್ ಕುಮಾರ್ ಮತ್ತೆ RJDಯ ಜೊತೆಗೆ ಕೈ ಜೋಡಿಸಬಹುದು ಅನ್ನುವಂಥ ಸುದ್ದಿಗಳು ಬರೋದಕ್ಕೆ ಶುರುವಾಯಿತು. ಆರಂಭದಲ್ಲಿ ತೇಜಸ್ವಿ ಯಾದವ್ ಏನು ಹೇಳ್ತಾ ಇದ್ರು, ನಿತೀಶ್ ಕುಮಾರ್ಗೆ ವಯಸ್ಸಾಗಿದೆ, ಅವರಿಗಿನ್ನೇನು ಬಿಹಾರದಲ್ಲಿ ಅವಕಾಶ ಇಲ್ಲ, BJP ಅವರು ಅವರನ್ನ ಟಿಶ್ಯೂ ಪೇಪರ್ನಂತೆ ಬಳಸ್ಕೊಳ್ತಾ ಇದ್ದಾರೆ, ನಾವೇನು ಅವ್ರಿಗೆ ಇನ್ವೈಟ್ ಮಾಡಿಲ್ಲ, ನಾವು ಅವ್ರ ಜೊತೆ ಹೋಗೋದು ಇಲ್ಲ ಅಂತ ತೇಜಸ್ವಿ ಯಾದವ್ ಹೇಳ್ತಾ ಇದ್ರು. ಆದರೆ ಅಂತಿಮವಾಗಿ ಏನಾಯಿತು ಕೇಳಿದ್ರೆ, ಲಾಲು ಪ್ರಸಾದ್ ಯಾದವ್ ನೇರವಾಗಿ ಒಂದು ಆಫರ್ ಕೊಡ್ತಾರೆ. ನಿತೀಶ್ ಕುಮಾರ್ ಮಾಡಿದಂತಹ ಎಲ್ಲ ತಪ್ಪುಗಳನ್ನು ನಾವು ಕ್ಷಮಿಸ್ತೀವಿ, ನಮ್ಮ ಬಾಗಿಲನ್ನು ತೆರೆದುಕೊಂಡಿದ್ದೀವಿ, ಈಗಲೂ ಕೂಡ ನಿತೀಶ್ ಕುಮಾರ್ INDIA ಕೂಟವನ್ನು ಸೇರೋದಾದರೆ ಮುಕ್ತವಾಗಿ ಸ್ವಾಗತಿಸ್ತೀವಿ, ಅವರೆಲ್ಲ ತಪ್ಪುಗಳನ್ನು ನಾವು ಕ್ಷಮಿಸ್ತೀವಿ ಅಂತ ಲಾಲು ಪ್ರಸಾದ್ ಯಾದವ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಸ್ಥಳೀಯ ಮಾಧ್ಯಮಕ್ಕೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು ಬಿಹಾರದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು. ಯಾಕೆಂತಂದರೆ ಇದು ಓಪನ್ ಆಫರ್. ಅವರೇ ಹೇಳ್ತಾ ಇದ್ದಾರೆ, ನಿತೀಶ್ ಕುಮಾರ್ ಬಂದರೆ ನಾವು ಸ್ವಾಗತ ಮಾಡ್ತೀವಿ ಅಂತ. ಅಲ್ಲಿಗೆ JDU ಮತ್ತು RJD ಜೊತೆಗೆ ಮಾತುಕತೆ ಆರಂಭವಾಗಿ ಹೋಗ್ಬಿಟ್ಟಿದೆಯಾ, ಎಲ್ಲವೂ ಫೈನಲ್ ಆಗಿದೆಯಾ, ಈ ರೀತಿಯ ಚರ್ಚೆಗಳು ಶುರುವಾಗಿತ್ತು. ಆದರೆ ಮಿತ್ರರೇ, ಇದಕ್ಕೆ ಈಗ ನಿತೀಶ್ ಕುಮಾರ್ ಉತ್ತರ ಕೊಟ್ಟಿದ್ದಾರೆ. ಏನಂತ ಉತ್ತರ ಕೊಟ್ಟಿದ್ದಾರೆ ಎನ್ನುವಂಥದ್ದೇ ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ನಿತೀಶ್ ಕುಮಾರ್ ಹೇಳಿದ್ದಾರೆ, ನಾನು ಈಗಾಗಲೇ 2 ಬಾರಿ ತಪ್ಪು ಮಾಡಿಬಿಟ್ಟಿದ್ದೀನಿ, ಇನ್ಮುಂದೆ ಅಂತಹ ತಪ್ಪನ್ನು ಮಾಡೋದಿಲ್ಲ, ನಾನು ಹಳೆಯ ಪಾರ್ಟ್ನರ್ ಜೊತೆಗೆ ಸೇರ್ಕೊಂಡಿದ್ದೀನಿ, ಇಲ್ಲೇ ಕಂಟಿನ್ಯೂ ಆಗ್ತೀನಿ,
ಇಲ್ಲೇ ಮುಗಿಯುತ್ತೆ ಹೊರತು ನಮ್ಮ ಜರ್ನಿ ಇನ್ನೂ ಹೊಸ ಜರ್ನಿಯನ್ನು ಆರಂಭಿಸೋದಿಲ್ಲ. ಅಂದರೆ ನಾನು ಇನ್ಯಾವತ್ತೂ ಕೂಡ RJDಯ ಜೊತೆಗೆ ಕೈ ಜೋಡಿಸೋದಿಲ್ಲ. ಹೀಗಂತ ನಿತೀಶ್ ಕುಮಾರ್ ಬಹಳ ಸ್ಪಷ್ಟವಾಗಿ ಸಂದೇಶವನ್ನು ಪಾಸ್ ಮಾಡಿದ್ದಾರೆ. ಅಲ್ಲಿಗೆ ಒಂದು ಕ್ಲಿಯರ್ ಆಗ್ತಾ ಇದೆ, ಇಷ್ಟು ದಿನದಿಂದ ನಿತೀಶ್ ಕುಮಾರ್ ಮಾಧ್ಯಮಗಳ ಜೊತೆಗೆ ಅಂತರವನ್ನು ಕಾಯ್ದುಕೊಳ್ತಾ ಇದ್ರು, ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರಲಿಲ್ಲ, ಯಾರೇನೇ ಟೀಕೆ ಮಾಡಿದ್ರು ಕೂಡ ಅದಕ್ಕೆ ನಿತೀಶ್ ಕುಮಾರ್ ಉತ್ತರ ಕೊಡ್ತಾ ಇರಲಿಲ್ಲ. ಬಿಹಾರದಲ್ಲಿ ಎಲ್ಲವೂ ಬದಲಾಗುತ್ತೆ ಅಂತಿದ್ರೂ ಕೂಡ ನಿತೀಶ್ ಕುಮಾರ್ ಎಲ್ಲೂ ಅದರ ಬಗ್ಗೆ ತುಟಿ ಬಿಚ್ಚೇ ಇರಲಿಲ್ಲ. ಆದರೆ ಫೈನಲಿ ನಿತೀಶ್ ಕುಮಾರ್ ಹೇಳಿದ್ದಾರೆ, ನಾನು BJP ಬಿಟ್ಟು ಹೋಗೋದಿಲ್ಲ, NDA ಮೈತ್ರಿಕೂಟದಲ್ಲೇ ಮುಂದುವರಿತೀನಿ ಅಂತ. ಅಲ್ಲಿಗೆ ಇನ್ನು 10 ತಿಂಗಳ ಅವಧಿ ಏನಿದೆ ಬಿಹಾರದಲ್ಲಿ ಚುನಾವಣೆ ನಡೆಯೋದಕ್ಕೆ, ಈ ಅವಧಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಅನ್ನುವಂಥದ್ದು ಬಹಳ ಕನ್ಫರ್ಮ್ ಆದಂತೆ ಕಂಡು ಬರ್ತಾ ಇದೆ. ಹಾಗಾದರೆ ನಿತೀಶ್ ಕುಮಾರ್ ಯಾಕೆ ಈ ನಿರ್ಧಾರ ಕೈಗೊಂಡ್ರು? ಇಷ್ಟು ದಿನ ಯಾಕೆ ಸುಮ್ಮನಿದ್ರು? BJPಯಿಂದ ಬೆಟರ್ ಆಫರ್ ಏನಾದರೂ ಸಿಕ್ಕಿದೆಯಾ ಅಥವಾ ಪರಿಸ್ಥಿತಿ ಕೈಗೊಂಬೆ ಆಗಿದ್ದಾರಾ? ಈ ಪ್ರಶ್ನೆಯನ್ನು ಕೇಳಿದ್ರೆ ಮಿತ್ರರೇ, ಬಿಹಾರದಲ್ಲಿ ನಿತೀಶ್ ಕುಮಾರ್ಗೆ ಯಾವುದೇ ಆಪ್ಷನ್ ಉಳಿದಿಲ್ಲ. ಅವರು ಈಗ BJPಯನ್ನು ಬಿಟ್ಟು ಹೋಗಿದ್ದೇ ಆದರೆ ಅವರ ಕೈಯಿಂದ ಪಕ್ಷ ಕೂಡ ಬಿಟ್ಟು ಹೋಗುತ್ತೆ. ಹಿಂದೆ ನಿಮಗೆ ವಿಡಿಯೋದಲ್ಲಿ ಬಹಳ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೆ ಏನೇನಾಗಿದೆ, BJP ನಿತೀಶ್ ಕುಮಾರ್ ಅವರನ್ನು ಯಾವ ರೀತಿಯಾಗಿ ಲಾಕ್ ಮಾಡಿದೆ ಎಲ್ಲವುದನ್ನು ಹೇಳಿದ್ದೆ. ನಿಮಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಈಗ ನಿತೀಶ್ ಕುಮಾರ್ ಬಳಿಯಲ್ಲಿ ಅಂದರೆ JDU ಬಳಿಯಲ್ಲಿ ಒಟ್ಟು 12 ಜನ ಸಂಸದರಿದ್ದಾರೆ. ಈ 12 ಜನ ಸಂಸದರ ಪೈಕಿ 10 ಜನ ಸಂಸದರು BJPಯನ್ನು ಸೇರೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಅವರೆಲ್ಲರೂ ಅಮಿತ್ ಶಾ ಜೊತೆಗೆ ಬರೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಅಮಿತ್ ಶಾ ಮಾತುಕತೆಯನ್ನು ಕೂಡ ಫೈನಲ್ ಮಾಡಿಬಿಟ್ಟಿದ್ದಾರೆ. ಇದು ನಿತೀಶ್ ಕುಮಾರ್ಗೆ ಗೊತ್ತು. ಒಂದು ವೇಳೆ 10 ಜನ MP ಮಾತ್ರ ಹೋಗ್ತಾರೆ ಅಂತಂದರೆ ನಿತೀಶ್ ಕುಮಾರ್ ಇನ್ನೊಂದು ಹೆಜ್ಜೆ ಮುಂದೆ ಇಡ್ತಾ ಇದ್ರೇನು? ಯಾಕೆಂದರೆ ಮುಂಬರುವಂಥ ಚುನಾವಣೆ ಇದೆ, ಹೊಸದಾದಂಥ ಒಂದು ನರೇಟಿವ್ ಬಿಲ್ಡ್ ಮಾಡುವಂಥ ಕೆಲಸ ಮಾಡಬಹುದು, BJP ನನ್ನ ಪಕ್ಷ ಒಡೆದು ಹಾಕ್ಬಿಡ್ತು ಅನ್ನುವಂಥ ಸಿಂಪತಿ ಗಿಟ್ಟಿಸಬಹುದು ಅಂತ ನಿತೀಶ್ ಕುಮಾರ್ ಒಂದು ಹೆಜ್ಜೆ ಮುಂದಿಡ್ತಿದ್ರೇನೋ. ಆದರೆ BJP ಯಾವ ಮಟ್ಟದಲ್ಲಿ ನಿತೀಶ್ ಕುಮಾರ್ ಅವರನ್ನು ಲಾಕ್ ಮಾಡಿದೆ ಅಂತಂದರೆ, ಈಗ JDU ಬಳಿಯಲ್ಲಿ ಒಟ್ಟು 48 ಜನ MLAಗಳಿದ್ದಾರೆ. ಅವರು RJD ಜೊತೆಗೆ ಹೋದರೂ ಕೂಡ ಈ 48 ಜನದ MLAಗಳ ಬೆಂಬಲ ಬೇಕೇ ಬೇಕು. ಈಗ BJP ಏನು ಮಾಡಿದೆ ಅಂತಂದರೆ, ಈ 48 ಜನ JDU MLAಗಳಿದಾರಲ್ಲ, ಈ ಪೈಕಿ 35 ಜನ MLAಗಳನ್ನು ಟಚ್ನಲ್ಲಿ ಇಟ್ಕೊಂಡಿದೆ. ಒಂದು ವೇಳೆ ನಿತೀಶ್ ಕುಮಾರ್ ಏನಾದರೂ ಜಂಪ್ ಆದರೂ ಸಹ ಈ MLAಗಳು ನಿತೀಶ್ ಕುಮಾರ್ ಜೊತೆಗೆ ಹೋಗೋದಿಲ್ಲ. ಈ ಮೆಸೇಜ್ ಕೂಡ ನಿತೀಶ್ ಕುಮಾರ್ಗೆ ತಲುಪಿದೆ. MLAಗಳು ಕೂಡ ನನ್ನ ಕೈ ತಪ್ಪು ಹೋಗಿದ್ದಾರೆ, ಹೀಗಾಗಿ ನಾನೇನಾದರೂ ಬಿಟ್ಟು ಹೋಗಿದ್ದೆ ಆದರೆ ನನ್ನ ಪಕ್ಷವೇ ಕೊಲ್ಯಾಪ್ಸ್ ಆಗುತ್ತೆ. 10 ತಿಂಗಳ ಅವಧಿಗೆ BJPಯ ಒಬ್ಬ ಮುಖ್ಯಮಂತ್ರಿ ಆದರೂ ಕೂಡ ಆಶ್ಚರ್ಯ ಇಲ್ಲ. ಅಂತಹ ಪರಿಸ್ಥಿತಿಯನ್ನು BJP ನಿರ್ಮಾಣ ಮಾಡಿದೆ. ಹೀಗಾಗಿ ನಾನೀಗ BJP ಜೊತೆಗಿರೋದೇ ಉತ್ತಮ ಅನ್ನುವಂಥ ತೀರ್ಮಾನಕ್ಕೆ ನಿತೀಶ್ ಕುಮಾರ್ ಬಂದಿದ್ದಾರೆ. ಅದು ಅವರಿಗೆ ಅನಿವಾರ್ಯ ಕೂಡ ಆಗಿದೆ. ಇನ್ನೊಂದು ಕಡೆಯಲ್ಲಿ ಎಲ್ಲ ರಿಸ್ಕ್ಗಳನ್ನು ತೆಗೆದುಕೊಂಡು BJPಗೆ ಚಳ್ಳೆಹಣ್ಣನ್ನು ತಿನ್ನಿಸೋದಕ್ಕೆ ಏನಾದರೂ ಒಂದು ಪ್ಲಾನನ್ನು ಮಾಡಿ RJD ಜೊತೆಗೆ ಹೋದರೂ ಕೂಡ ಅಲ್ಲೇನೂ ಬೆಟರ್ ಆಪ್ಷನ್ ಸಿಗ್ತಾ ಇಲ್ಲ. ಲಾಲು ಪ್ರಸಾದ್ ಯಾದವ್ ಕೂಡ ನಿತೀಶ್ ಕುಮಾರ್ ಅವರನ್ನು ಮುಗಿಸೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಅವ್ರ ಪ್ಲಾನ್ ಏನಾಗಿದೆ ಗೊತ್ತಾ? ಈ 10 ತಿಂಗಳು ಮಾತ್ರ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿರುವಂಥದ್ದು. ಮುಂದೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ಲ, ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗಬೇಕು. ಇದು RJDಯ ಲಾಲು ಪ್ರಸಾದ್ ಯಾದವ್ ಪ್ಲಾನ್. ಅವರು ಈಗಲೇ ಅದನ್ನು ಹೇಳೋದಿಲ್ಲ. ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತಂದರೆ, ಲಾಲು ಪ್ರಸಾದ್ ಯಾದವ್ ತುಂಬ ಚೆನ್ನಾಗಿ ಗೊತ್ತು, RJD ಬಿಹಾರದಲ್ಲಿ ಕನಿಷ್ಠ ಅಂತಂದರೆ 70 ರಿಂದ 80 ಸೀಟನ್ನು ಗೆಲ್ಲುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಮುಂಬರುವಂತಹ ಚುನಾವಣೆಯಲ್ಲಿ RJD ಒಂದು 80 ಸೀಟನ್ನು ಗೆದ್ದರೆ JDU ಹೆಚ್ಚು ಅಂತಂದರೆ 45 ರಿಂದ 50 ಸೀಟ್ ಗೆಲ್ಲಬಹುದು. ಅದಕ್ಕಿಂತ ಸಾಮರ್ಥ್ಯ ಅವರಿಗಿಲ್ಲ. ಅವರು BJP ಜೊತೆಗಿದ್ರೆ ಹೆಚ್ಚು ಸೀಟ್ ಗೆಲ್ಲುವಂಥ ಸಾಮರ್ಥ್ಯ ಇರುತ್ತೆ, RJD ಜೊತೆಗೆ ಹೋದರೆ ಹೆಚ್ಚು ಸೀಟ್ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಆಗ ಹೆಚ್ಚು ಸೀಟ್ ಇರುವಂತಹ RJD ಅವರೇ ಮುಖ್ಯಮಂತ್ರಿ ಆಗಬೇಕು, ತೇಜಸ್ವಿ ಯಾದವ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಡಬೇಕು ಅಂತ ಲಾಲು ಪ್ರಸಾದ್ ಯಾದವ್ ದಾಳ ಉರುಳಿಸ್ತಾರೆ. ನಿತೀಶ್ ಕುಮಾರ್ಗೆ ಬೇರೆ ಆಪ್ಷನ್ನೇ ಇರೋದಿಲ್ಲ. ಇತ್ತ ಕಡೆಯಲ್ಲಿ BJPಗೆ ಬರ್ತೀನಿ ಅಂತಂದ್ರೂ ಕೂಡ BJP ಇನ್ನೂ ಸೇರಿಸ್ಕೊಳ್ಳೋದಿಲ್ಲ. BJP ಮತ್ತು ನಿತೀಶ್ ಕುಮಾರ್ ನಡುವೆ ಆ ಒಪ್ಪಂದ ಆಗಿದೆ. ಈ ಹಿಂದೆಯೇ ಅವರು NDA ಕೂಟವನ್ನು ಬಿಟ್ಟು ಬರುವಂತಹ ಸಂದರ್ಭದಲ್ಲೇ BJP ಅವರು ಆ ಷರತ್ತನ್ನು ವಿಧಿಸಿದ್ದಾರೆ. ನೀವೇನಾದರೂ ಇನ್ನೊಮ್ಮೆ BJPಯನ್ನು ಬಿಟ್ಟು ಹೋಗಿದ್ದೆ ಆದರೆ ನಾವು ಮತ್ತೆ ಯಾವತ್ತೂ ಕೂಡ ನಿಮ್ಮನ್ನು ಸೇರಿಸ್ಕೊಳ್ಳೋದಿಲ್ಲ. ಈ ಒಪ್ಪಂದ ಆಗಿಬಿಟ್ಟಿದೆ. ಹೀಗಾಗಿ ನಿತೀಶ್ ಕುಮಾರ್ಗೆ RJD ಜೊತೆಗೆ ಹೋದರೂ ಕೂಡ ಏನು ಬೆಟರ್ ಆಪ್ಷನ್ಗಳಿಲ್ಲ. ಈ ಕಾರಣದಿಂದಾಗಿ ನಿತೀಶ್ ಕುಮಾರ್ಗೆ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನು BJPಯನ್ನು ಬಿಟ್ಟು ಹೋಗೋದಿಲ್ಲ, BJPಯಲ್ಲೇ ನನ್ನ ಜರ್ನಿಯನ್ನು ಮುಕ್ತಾಯ ಮಾಡ್ತೀನಿ. ಈಗ ಮಿತ್ರರೇ, ಒಂದು ಪ್ರಶ್ನೆ ಬರ್ತಾ ಇರಬಹುದು, BJP ಏನಾದರೂ ಮುಂಬರುವಂತಹ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ನೇತೃತ್ವದಲ್ಲೇ ಎದುರಿಸುತ್ತಾ? ಮಹಾರಾಷ್ಟ್ರದಲ್ಲಿ ಬಂದಂತಹ ರಿಸಲ್ಟ್ ಬಿಹಾರದಲ್ಲೂ ಕೂಡ ಬಂದರೆ, ಅಂದರೆ ದೊಡ್ಡ ಪ್ರಮಾಣದಲ್ಲಿ BJP ಹೊರಹೊಮ್ಮಿ ನಿತೀಶ್ ಕುಮಾರ್ ಎರಡನೇ ಪಕ್ಷವಾದರೆ ಮತ್ತೆ ನಿತೀಶ್ ಕುಮಾರ್ಗೆ ಅಧಿಕಾರವನ್ನು BJP ಬಿಟ್ಟುಕೊಡುತ್ತಾ ಕೇಳಿದ್ರೆ ಮಿತ್ರರೇ, ಆ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ನಿತೀಶ್ ಕುಮಾರ್ ಅವರು ಬಾರ್ಗೇನಿಂಗ್ ಪವರನ್ನೇ ಕಳೆದುಕೊಂಡಿದ್ದಾರೆ. ಯಾಕಂದರೆ ಪಕ್ಷದ ಹಿಡಿತವೇ ಅವರ ಕೈ ತಪ್ಪೋಗಿದೆ. ನಿತೀಶ್ ಕುಮಾರ್ ಅಂತಹ ಪಟ್ಟನ್ನು ಹಿಡಿದಿದ್ದೆ ಆದರೆ ಲಲನ್ ಸಿಂಗ್, ಈಗೇನು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರಲ್ಲ, ಅವರನ್ನು ಮಹಾರಾಷ್ಟ್ರದ ಏಕನಾಥ್ ಶಿಂದೆ ರೀತಿಯಲ್ಲಿ BJP ಬಳಸ್ಕೊಳ್ಳೋದಕ್ಕೆ ರೆಡಿಯಾಗಿದೆ. ಹೀಗಾಗಿ ಕಳೆದ 20 ವರ್ಷಗಳಿಂದ ಬಿಹಾರದಲ್ಲಿ ನಿರಂತರವಾಗಿ ಮುಖ್ಯಮಂತ್ರಿ ಆಗ್ತಲೇ ಬಂದಿದ್ದಂತಹ ನಿತೀಶ್ ಕುಮಾರ್ ಅವರ ರಾಜಕೀಯ ಯುಗಾಂತ್ಯ ಆಗುವಂಥ ಹಂತಕ್ಕೆ ಬಂದು ತಲುಪಿದೆ. BJP ಅವರು ಆ ರೀತಿಯಾದಂತಹ ಒಂದು ತಂತ್ರವನ್ನು ಮಾಡಿದ್ದಾರೆ. ಬಹುಶಃ 2025ರ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ನಡೆಯುವಂತಹ ಬಿಹಾರದ ಚುನಾವಣೆ ಏನಿದೆ, ಇದು ನಿತೀಶ್ ಕುಮಾರ್ ಅವರಿಗೆ ಕೊನೆಯ ಚುನಾವಣೆ ಆದರೂ ಕೂಡ ಆಶ್ಚರ್ಯ ಇಲ್ಲ. ಒಂದು ವೇಳೆ ಅವರೇನಾದರೂ ಇದೇ ಕೂಟದಲ್ಲಿ ಮುಂದುವರಿಬೇಕು ಅಂತಂದರೆ ಅವರು ಕೇಂದ್ರ ರಾಜಕಾರಣಕ್ಕೆ ಬರಬೇಕು. ಕೇಂದ್ರದಲ್ಲೂ ಕೂಡ ಅವರನ್ನೇನು ಮಂತ್ರಿ ಮಾಡಿ ತುಂಬ ಪ್ರಭಾವಿ ಹುದ್ದೆಯನ್ನು ಕೊಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ.
ಯಾಕಂದರೆ ನಿತೀಶ್ ಕುಮಾರ್ ಅವರಿಗಿರುವಂಥ ಎಕ್ಸ್ಪೀರಿಯನ್ಸ್ ಅಂದರೆ 20 ವರ್ಷಗಳಿಂದ ಅವರು ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಹೀಗಾಗಿ ನರೇಂದ್ರ ಮೋದಿ ಅವರ ಸಂಪುಟವನ್ನು ನಿತೀಶ್ ಕುಮಾರ್ ಸೇರಬೇಕು ಅಂತಂದರೆ ಅತ್ಯಂತ ಪ್ರಬಲ ಖಾತೆಯನ್ನೇ ಕೊಡಬೇಕು. ಈಗ ಮೋದಿ ಕ್ಯಾಬಿನೆಟ್ನಲ್ಲಿ ಕಿಚನ್ ಕ್ಯಾಬಿನೆಟ್ ಅಂತ ಇರುತ್ತೆ. ಫೈನಾನ್ಸ್, ಡಿಫೆನ್ಸ್, ಗೃಹ, ವಿದೇಶಾಂಗ ಈ ಯಾವುದಾದ್ರೂ ಖಾತೆಯನ್ನು ಕೊಡಬೇಕು. ಆದರೆ ಈ ಖಾತೆಯನ್ನು ಮಿತ್ರ ಪಕ್ಷಕ್ಕೆ ಬಿಟ್ಟು ಕೊಡುವಂತಹ ಸ್ಥಿತಿಯಲ್ಲಿ ನರೇಂದ್ರ ಮೋದಿ ಅವರಿಲ್ಲ. ಅವರ ಸ್ಟ್ರೆಂತ್ ಇರುವಂತಹದ್ದೇ ಆ ಖಾತೆಗಳಲ್ಲಿ. ಆ ಆಯಕಟ್ಟಿನ ಖಾತೆಗಳಿಗೆ ತನಗೆ ಬೇಕಾದವರನ್ನು ತಂದು ನರೇಂದ್ರ ಮೋದಿ ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. 3ನೇ ಬಾರಿಗೆ ಗೆದ್ದಂತಹ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ಖಾತೆಯಲ್ಲಿ ಬದಲಾವಣೆ ಮಾಡಿದ್ದಾರೆ. ಆದರೆ ಈ ಖಾತೆಗಳಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಿಲ್ಲ. ಹೀಗಾಗಿ ನಿತೀಶ್ ಕುಮಾರ್ ಅವರು ಕೇಂದ್ರದಲ್ಲಿ ಬಂದು ದೊಡ್ಡ ಮಟ್ಟದ ಮಂತ್ರಿ ಆಗೋದಕ್ಕೂ ಸಾಧ್ಯ ಇಲ್ಲ. ಉಳಿದಿರುವಂತಹ ಆಪ್ಷನ್ ಏನು ಕೇಳಿದ್ರೆ, ಒಂದು ವೇಳೆ ಉಪರಾಷ್ಟ್ರಪತಿ ಆಗಬಹುದು. ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಏನಾದರೂ ರಾಷ್ಟ್ರಪತಿಯನ್ನು ಮಾಡಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಅಂತಹ ಪರಿಸ್ಥಿತಿ ಇದೆ. ನಿತೀಶ್ ಕುಮಾರ್ಗೆ ಅಂತಹ ಆಫರ್ಗಳನ್ನು ಬಿಜೆಪಿ ಕೊಟ್ಟಿದ್ದಿರಬಹುದು. ಅದನ್ನು ಬಿಟ್ಟರೆ ನಿತೀಶ್ ಕುಮಾರ್ಗೆ ಎಲ್ಲ ಹಾದಿಗಳು ಕೂಡ ಹಂತ ಹಂತವಾಗಿ ಬಂದಾಗ್ತಾ ಇದೆ. ಒಟ್ಟಿನಲ್ಲಿ ನಿತೀಶ್ ಕುಮಾರ್ ಅವರು ನಾನು NDA ಕೂಟವನ್ನು ಬಿಟ್ಟು ಹೋಗೋದಿಲ್ಲ ಅನ್ನುವಂಥ ಹೇಳಿಕೆ ಏನಿದೆ, ಇದು ಬಿಹಾರ ರಾಜ್ಯದಲ್ಲಿ ಎದ್ದಂತಹ ದೊಡ್ಡ ಮಟ್ಟದ ರಾಜಕೀಯ ಬಿರುಗಾಳಿಯನ್ನು ಸದ್ಯಕ್ಕಂತೂ ತಣ್ಣಗಾಗಿಸಿದೆ. ಮಿತ್ರರೇ, ಈ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.